ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ, ಒಂದು ಚಾಲಕನಿಗೆ ವಾಹನ ಅಂತಕ್ಕಂಥದ್ದು ಜೀವನ ಆಧಾರ. ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಜನ ಸರಿಸುಮಾರು 16 ಗಂಟೆಗಿಂತಲೂ ಹೆಚ್ಚು ಸಮಯ ಆಟೋ ರಿಕ್ಷಾದಲ್ಲೇ ಕಳೀತಾರೆ. ಮನೆ ಬಾಗಿಲಲ್ಲಿ ಗಾಡಿನ ತೊಗೊಂಡು ಬಂದು ನಿಲ್ಲಿಸಿ ಒಂದು ರೆಸ್ಟ್ ತೊಗೊಳ್ಳೋಣ, ಒಂದು ರಾತ್ರಿ ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ನೋಡಿದರೆ ಗಾಡಿಯೇ ಇರೋಲ್ಲ. ಇಂತಹ ಒಂದು ದುರ್ವ್ಯವಸ್ಥೆಗೆ ಬೆಂಗಳೂರು ನಗರ ಬಂದು ನಿಂತಿದೆಯಾ ಅಂತಂದರೆ ಅಕ್ಷರಶಃ ಸತ್ಯ ಅಂತ ಅನ್ನಿಸ್ಕೋಬೇಕು. ಕೇವಲ 100 ಸೆಕೆಂಡ್ನ ಒಳಗಡೆ, 1 ನಿಮಿಷ 40 ಸೆಕೆಂಡ್ನ ಒಳಗಡೆ ಒಂದು ಗಾಡಿಯನ್ನು ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಒಂದು ವಿಡಿಯೋ ಇದೆ, ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಫಸ್ಟ್ ಹಿಂಗೆ ಹೋಗ್ತಾರೆ, ಆಮೇಲಿಂದ ತಿರ್ಗಾ ಅಲ್ಲಿ ಹೋಗಿ ಫಸ್ಟ್ ಹೋಗಿ ಬ್ಲ್ಯಾಕ್ ಕಲರ್ ಗಾಡಿ ಅಲ್ಲ ಅದು? ಅಲ್ಲ ಗ್ರೀನಲ್ಲಿ ಇದು ಅಲ್ಲಿ ಹೋಗಿ ತಿರ್ಸ್ಕೊಂಡು ಮುಂದೆ ಹೋಗಿ ಹಂಗೆ ಬಂದ್ಬಿಟ್ಟವ್ರೆ. ಅದು 2 ಹೆಡ್ಲೈಟ್ ಹಾಕೊಂಡು ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಎಲ್ಲ ಕ್ಯಾಪ್ಸ್ ಹಾಕೊಂಡಿದ್ದಾರ, ಮಕ್ಕಕ್ಕೆ ಹಾಕ್ಕೊಂಡವ್ರೆ. ಫಸ್ಟ್ ಹೋಗಿ ಬಂದು ಸ್ಟೇರಿಂಗ್ ಲಾಕ್ ಆಗೈತೆ ಅಂತ ಹೇಳ್ತಾನೆ ಅವನಿಗೆ. ಆಮೇಲೆ ಇಬ್ಬರು ಹೋಗಿ ಮುರಿತಾರೆ. ಜ್ವರ ಮುಗಿತಾವಲ್ಲ. बट्टेन हाकि याके हाकि मुरिता इरोದು. उनका पास 2 से साल होता है क्या? कोई चला के लेता है फिर गैरेज में मिलता होगा 2 से साल शायद. देखो incoming call from Sushila, wife identified by Truecaller. ನೋಡಿದ್ರಾ, ಇದಕ್ಕೆ ಸೇಫ್ಟಿ ಅನ್ನೋದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದೇ ಇಲ್ಲೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡಿದೆ. ಹೊಸ ವಾಹನಗಳಾದರೆ ಆಟೋಮೆಟಿಕಲ್ಲಿ ಸಿಗ್ನಲ್ ಇರಿಗೇಷನ್ ಬರುವಂತಹ ಒಂದು ಸಿಸ್ಟಮೆಟಿಕ್ನ ನಾವು ವಾಹನಗಳಿಗೆ ಅಳವಡಿಸ್ಕೋಬೋದು. ಇನ್ನು ಹಳೆ ವಾಹನಗಳನ್ನ ಸೇಫ್ಟಿಯಾಗಿ ಹೇಗೆ ಕಾಪಾಡೋದು ಅನ್ನೋದೇ ಇಲ್ಲೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಂಥ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ದಿನದಿನಕ್ಕೂ ಹದಗೆಡ್ತಾ ಇದೆಯಾ ಅಂತಂದರೆ ಸತ್ಯ ಅಂತ ಅಂದ್ಕೋಬೇಕಾಗುತ್ತೆ. ಏಕೆಂದರೆ ಇವತ್ತು ಬೆಂಗಳೂರಿನಲ್ಲಿ ಸರಿಸುಮಾರು ಹಲವಾರು ಭಾಗಗಳಿಂದಲೂ ಕೂಡ ಗಾಡಿ ಕಳ್ಳತನ ಆಗಿರ್ತಕ್ಕಂತಹ ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರೋದನ್ನು ತಾವುಗಳು ನೋಡಿರ್ತೀರ. ಮೊನ್ನೆ ಅಂಚೆಪಾಳ್ಯದಲ್ಲೂ ಕೂಡ ಕಳ್ಳತನ ಆಗಿತ್ತು, ನೋಡಿದರೆ ದೊಡ್ಡಬಳ್ಳಾಪುರ ರೋಡ್ನಲ್ಲಿ ಗಾಡಿನ ಬಿಟ್ಟೋಗಿರ್ತಾರೆ. ಈ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತ ನೋಡ್ಕೊಳ್ತಾ ಹೋದರೆ, ಒಂದು ಕಳ್ಳತನವನ್ನು ಮಾಡಿ ಕೆಲವರು ಗಾಡಿ ಸಿಗದೆ ಅದು ಎಲ್ಲಿ ಓಡ್ತಾ ಇದೆ ಅಂತಲೇ ಕೆಲವರಿಗೆ ಗೊತ್ತಿಲ್ಲ. ಇನ್ನು ಕೆಲವು ವೆಹಿಕಲ್ಗಳು ಅಲ್ಲಲ್ಲಿ ಸಿಗ್ತವೆ, ಆದರೆ ಅದ್ರ ಮೇಲೆ ಏನಾದರೂ ಪ್ರಕರಣಗಳು ದಾಖಲಾಗಿದೆಯಾ ಅಂತ ನೋಡಿದರೆ ಅಂತಹ ಸಂದರ್ಭದಲ್ಲಿ ಅದರ ಹೊಣೆಗಾರಿಕೆಯನ್ನು ಯಾರು ಹೊತ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ನಾನು ಚಾಲಕರುಗಳಲ್ಲಿ ಒಂದು ವಿಚಾರನ ತಿಳಿಸೋದೇನೆಂದರೆ, ಯಾವುದೇ ವೆಹಿಕಲ್ಗಳು ಕಳ್ಳತನ ಆದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ತಾವು 112 ಮುಖಾಂತರವಾಗಿ ಫೋನ್ ಮಾಡಿ ಪೊಲೀಸ್ ಇಲಾಖೆಗೆ ಮಾಹಿತಿಗಳನ್ನ ಕೊಡೋದು ಸೂಕ್ತವಾದ ವೇದಿಕೆ. ತದನಂತರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದಾಗ್ಬೋದು, ಇಲ್ಲ ತಮ್ಮ ಸ್ನೇಹಿತರುಗಳಿಗೆ ಗ್ರೂಪ್ಗಳಿಗೆ ಹಂಚೋದಾಗ್ಬೋದು, ಬೇರೆ ವಿಚಾರಗಳು ಆಮೇಲೆ. ಯಾವುದೇ ತಕ್ಷಣ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಆ ತಕ್ಷಣವೇ ತಾವುಗಳು 112 ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡಬೇಕು. ಏಕೆಂದರೆ ನಿಮ್ಮ ವಾಹನ ಯಾವ ಸಮಯಕ್ಕೆ ಕಳ್ಳತನ ಆಗಿರ್ತದೆ, ಅದನ್ನು ತಗೊಂಡೋದಂತಹ ವ್ಯಕ್ತಿಗಳು ಅದನ್ನು ಯಾವ ಪ್ರಕರಣಕ್ಕೆ ಬಳಕೆಯನ್ನು ಮಾಡಿರ್ತಾರೆ ಅಂತಕ್ಕಂಥದ್ದು ಇವತ್ತು ಬೆಂಗಳೂರು ನಗರದಲ್ಲಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಚಾಲಕರುಗಳಲ್ಲಿ ಹೇಳೋದು, ಆದಷ್ಟು ನಿಮ್ಮ ಮನೆ ಬಾಗಿಲುಗಳಲ್ಲಿ ಸೇಫ್ಟಿ ಅಂತಕ್ಕಂಥದ್ದಕ್ಕೆ ಒಂದಿಷ್ಟು ಆದ್ಯತೆಗಳನ್ನ ಕೊಡಿ. ಅಕ್ಕಪಕ್ಕದಲ್ಲಿ CC ಕ್ಯಾಮ್ರಾಗಳಿರ್ತಕ್ಕಂತಹ ಮನೆಗಳವ್ರ ಜೊತೆಯಲ್ಲಿ ಚೆನ್ನಾಗಿದ್ದು ಒಂದಿಷ್ಟು ವಿಚಾರಗಳು ನೀವು ವಿನಿಮಯವನ್ನು ಮಾಡಿಕೊಂಡ್ರೆ ತಮ್ಮಗಳಿಗೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತೆ ಅಂತಕ್ಕಂತಹ ಒಂದು ಅಭಿಪ್ರಾಯ. ಏನೇ ಆಗಲಿ, ಕಳ್ಳತನ ಮಾಡೋದಕ್ಕೂ ಕೂಡ ಸೆಕೆಂಡ್ಸ್ ಲೆಕ್ಕದಲ್ಲಿ ಇವತ್ತು ಕಳ್ಳತನ ಮಾಡುವಷ್ಟು ಮಟ್ಟಕ್ಕೆ ಚಾಕಾಚಕ್ಯತೆಯಿಂದ ಬಂದು ಕಳ್ಳತನವನ್ನು ಮಾಡುವಂತಹ ಕಳ್ಳರುಗಳು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ನೋಡಿದ್ರಲ್ಲ ವಿಡಿಯೋದಲ್ಲಿ, ಕೇವಲ 1 ನಿಮಿಷ 40 ಸೆಕೆಂಡ್ನ ಒಳಗಡೆ ಒಂದು ಗಾಡಿಯನ್ನು ಕಳ್ಳತನ ಮಾಡ್ತಾರೆ ಅಂದರೆ ಎಷ್ಟು ಪರಿಣಿತಿಯನ್ನು ಅವರು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಬೇಕು.